ಹಾಯ್ ಸರ್. ನಮಸ್ತೆ, ಹೇಗಿದ್ದೀರಿ? ಸರ್, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀರಾ. ಚಾಮುಂಡಿ ರಾಕ್ಷಸನ ಸಂಹಾರ ಮಾಡಿದರೆ ನೀವು ರಾಕ್ಷಸ ಆಗಿ ಯಾರನ್ನು ಸಂಹಾರ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತ. ಈ ರಾಕ್ಷಸ ಮತ್ತು ಬ್ರಹ್ಮ ರಾಕ್ಷಸ ಮಧ್ಯೆ ಇರುವಂಥ ಒಂದು ವಾರ್ ನೀವು ನಮ್ಮ ರಾಕ್ಷಸ ಸಿನಿಮಾಲ್ಲಿ ನೋಡೋಕ್ಕೆ ಸಿಗುತ್ತೆ. ಹೇಗೆ ತಾಯಿ ಆ ರಾಕ್ಷಸನ ಸಂಹಾರ ಮಾಡಿದ್ಲು, ಇಲ್ಲಿ ಹೀರೋ ಅದನ್ನು ಮಾಡಲ್ವಾ ಅನ್ನೋದು ನಿಮಗೆ ಸಿನಿಮಾಲ್ಲಿ ಗೊತ್ತಾಗುತ್ತೆ. ಸರ್, ರಾಕ್ಷಸ ನೋಡ್ತಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ ಅನಿಸುತ್ತೆ. ಅಂದರೆ ಟೀಸರ್ ನೋಡೋದಾಗಲಿ, ಜಸ್ಟ್ ಒಂದೇ ಒಂದು ಪೋಸ್ಟರ್ ಬಿಟ್ಟಿದ್ದೀರಾ. ಆ ಒಂದು ಕ್ಯೂರಿಯಾಸಿಟಿ ಸಿನಿಮಾದಲ್ಲಿ ಇನ್ನೂ ಉಳಿಸ್ಕೊಂಡೇ ಬಂದಿದೆ. ಅದ್ರ ಬಗ್ಗೆ ಹೇಳೋದು. ಇದು ನನಗೂ ಒಂದು ತುಂಬ ಹೊಸ ಜಾನ್ರ ಇದು. ಆ್ಯಂಡ್ ನಮ್ಮ ಡೈರೆಕ್ಟರ್ ಹೇಳೋ ರೀತಿ ಜಗತ್ತಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಒಂದು ಹಾರರ್ ಟೈಮ್ ಲೂಪ್ ಮಾಡಿಲ್ಲ. ನಾವೇ ಮೊದಲು ಇಂಡಿಯನ್ನಲ್ಲೇ ಫಸ್ಟ್ ಅನ್ಸುತ್ತೆ. ಹಾಂ, ಯಾವ ಲ್ಯಾಂಗ್ವೇಜಲ್ಲೂ ಮಾಡಿಲ್ಲ ಅಂತಿದ್ದಾರೆ. ಬರೀ ಇಂಡಿಯಾಲಲ್ಲ, ಎಲ್ಲೂ ಮಾಡಿಲ್ಲ, ನಾವೇ ಫಸ್ಟು ಅಂತ ಹೇಳ್ತಿದ್ದಾರೆ. ಸೊ ವಿಷುವಲಿ ಅದು ಆನ್ ಸ್ಕ್ರೀನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ. ಈಗ ನೀವೇನೊಂದು ಸಣ್ಣ ಗ್ಲಿಂಪ್ಸ್ ನೋಡಿದ್ದೀರಾ ಟೀಸರಲ್ಲಿ, ಅದಕ್ಕಿಂತ ಒಂದು 100 ಪಟ್ಟು ಹೆಚ್ಚು ಎಕ್ಸೈಟ್ಮೆಂಟ್ ನಿಮಗೆ ಸಿನಿಮಾ ನೋಡಿದಾಗ ಸಿಗುತ್ತೆ. ಸರ್, ಇನ್ನೊಂದೇನೆಂದರೆ ಅಂದರೆ ಕೆಲವು ದಿನಗಳಿಂದ ಎಲ್ಲೇ ಹೋದರೂ ತಾಯಿ ಆಶೀರ್ವಾದ ಜಾಸ್ತಿ ಸಿಗುತ್ತೆ ನಮಗೆ. ಚಾಮುಂಡಿ ಸ್ಪೆಷಲ್ದು ಇಲ್ಲಿ ಬಂದಿದ್ದೇನಾದರೂ ನೆನಪು ಯಾವುದಾದ್ರೂ? ನಾವು ಇಲ್ಲ, ಇಲ್ಲಿ ಸಾಕಷ್ಟು ಸತಿ ಬಂದಿದ್ದೀನಿ. ತಂದೆ ಮುಂಚೆ ತುಂಬ ಶೂಟಿಂಗ್, ನಾವು ಇಲ್ಲಿ ಸಾಕಷ್ಟು ಶೂಟಿಂಗ್ ಮಾಡ್ತೀವಿ ಮೈಸೂರಲ್ಲಿ. ಅಪ್ಪಾಜಿನ ತುಂಬ ಶೂಟಿಂಗ್ ಮಾಡ್ತಿದ್ರು ಮುಂಚೆ. ಸೊ ಗೌಡ್ರ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ನಾನು ಚಿಕ್ಕ ಹುಡುಗರು, ಅವಾಗ ಅಪ್ಪಾಜಿ ಜೊತೆ ಬಂದಿದ್ದು ನೆನಪು ಅಂದರೆ ಫಸ್ಟ್ ನನಗೆ ಬುದ್ಧಿ ಬಂದಾಗ ಅದೇ ಅನಿಸುತ್ತೆ. ಓಕೆ, ನೆನಪಿರೋದು ಫಸ್ಟ್ ಬಂದು ತಾಯಿ ದರ್ಶನ ಮಾಡಿದ್ದು. ಇಲ್ಲಿ ರಾಕ್ಷಸಗೂ ಚಾಮುಂಡಿ ಬೆಟ್ಟ ವೈಸ್ ಆ ಥರದ್ದೇನಾದರೂ ಇಲ್ಲ ಸರ್. ಈಗ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ, ಅಲ್ಲಿ ಏನೊಂದು ಒಳ್ಳೇದು ಶುರು ಮಾಡಬೇಕಾದ್ರೆ ತಾಯಿ ಆಶೀರ್ವಾದ ಮನೇಲೂ ತೊಗೊಳ್ತೀವಿ. ಸೊ ಅದೇ ರೀತಿ ಇಲ್ಲೂ ಬಂದು ತಾಯಿ ಆಶೀರ್ವಾದ ತೊಗೊಂಡು ಸಾಕಷ್ಟು ವಿಷಯಗಳಿಗೆ ನಾವು ಥಿಯೇಟರ್ ವಿಸಿಟ್ಸ್ ಹೋಗಬೇಕಾದ್ರೆ ಆಗಲಿ, ಇಲ್ಲಿ ಬಂದು ಶೂಟಿಂಗ್ ಮಾಡಬೇಕಾದ್ರೆ ಆಗಲಿ, ಅವಕಾಶ ಸಿಗರೆ ತಾಯಿ ದರ್ಶನ ಮಾಡೇನೆ ಒಳ್ಳೆ ಕೆಲಸ ಶುರು ಮಾಡ್ತೀವಿ. ಈ ರಾಕ್ಷಸ ಸಿನಿಮಾಗೂ ಅಂದರೆ ಈ ಥರ ದೇವಿಗೂ ಆ ಥರದ್ದೇನೊಂದು ರಿಲೇಟಿವ್ ಇಲ್ಲ. ಅಂದರೆ ಹೌದು, ಅಂದರೆ ನಮ್ಮ ಇತಿಹಾಸದಲ್ಲಿ ಇರುವಂಥ ಒಂದು ಕತೆ. ಬ್ರಹ್ಮ ರಾಕ್ಷಸನ ರಾಮಾನುಜಾಚಾರ್ಯರು ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿರೋದು ಇದು ನಮ್ಮ ಇತಿಹಾಸದಲ್ಲಿರೋದು. ಅದಕ್ಕೆ ರಿಲೇಟ್ ಮಾಡಿಕೊಂಡು ಇಲ್ಲಿ 2024 ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಇದು ಪಾರ್ಟ್ 2 ಅಲ್ಲ ಸರ್? ಇದು ಸೀಕ್ವೆಲ್ ಇದೆ. ಹೌದು, ಪಾರ್ಟ್ 1 ಇನ್ನೂ ಬರುತ್ತೆ. ಪಾರ್ಟ್ 1 ಬರುತ್ತೆ. ಪಾರ್ಟ್ 1 ಕಾನ್ಸೆಪ್ಟ್ ಅಂದ್ಕೊಂಡಿದ್ದಾರೆ ಆಗಲೇ ಲೋಹಿತ್. ಸೊ ದಿಸ್ ಇಸ್ ಪಾರ್ಟ್ 2. ಇದು ಸೀಕ್ವೆಲ್, ಇದು ಪ್ರೀಕ್ವೆಲ್ ನೆಕ್ಸ್ಟ್ ಶೂಟ್ ಮಾಡಬೇಕು. ವಾವ್. ಅಂದರೆ ಮೊದಲೇ ಶೂಟ್ ಆಗಿದ್ದೆ ಸರ್? ಇಲ್ಲ, ಇದು ಶೂಟ್ ಆಗಿಲ್ಲ. ಕಾನ್ಸೆಪ್ಟ್ ಏನು ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ಸಿನಿಮಾಲಿ ನಿಮ್ಗೆ ಹಿಂಟ್ಸ್ ಸಿಗ್ತಾ ಹೋಗುತ್ತೆ. ಇವನು ಮೊದಲೇನಾಗಿದ್ದ, ಆ ಕೆಲವು ಕನೆಕ್ಷನ್ಸ್ ನಿಮಗೆ ಡೈಲಾಗ್ಸಲ್ಲಿ, ವಿಷುವಲ್ಸಲ್ಲಿ ಆ ಒಂದು ಹಿಂಟ್ಸ್ ಕೊಡ್ತಾ ಹೋಗಿದ್ದಾರೆ ಲೋಹಿತ್ ಪಾರ್ಟ್ 1ಗೆ. ಸರ್, ಇನ್ನೊಂದೇನು ಗಮನಿಸಿದ್ದು ಅಂದರೆ ಇದೇ ಮೊದಲ ಬಾರಿ ಅನಿಸುತ್ತೆ ತಂದೆ ಮಗಳ ಆ ಥರ ಒಂದು ತಂದೆ ಪಾತ್ರ ಕೂಡ ಮಾಡಿದ್ದೆ. ಹೌದು, ಮೊದಲನೇ ಬಾರಿಗೆ ತಂದೆ ಪಾತ್ರ ಮಾಡಿದ್ದೀನಿ ಸಿನಿಮಾಲಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಟೆನ್ಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಒಂದು ಪೊಲೀಸ್ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಪೊಲೀಸ್ ಕೆಲಸದಲ್ಲಿ ನಮ್ಗೆ ಅಟ್ಲೀಸ್ಟ್ ಭಾನುವಾರ ಒಂದು ದಿವಸ ರಜಾ ಸಿಗುತ್ತೆ. ಹೌದು, ಅವ್ರಿಗೆ ಯಾವತ್ತೂ ರಜಾನೇ ಇರಲ್ಲ. ವಾರ ಪೂರ್ತಿ ಕೆಲಸ ಇರುತ್ತೆ. ರಾತ್ರಿ ಎಷ್ಟು ಗಂಟೆಗೆ ಕೆಲಸ ಬಂದರೂ ಎದ್ದು ಓಡೋಗಬೇಕು. ಸೊ ಅದಕ್ಕೆ ಆ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು. ಸೊ ಅದೇ ರೀತಿ ಒಬ್ಬ ಪೊಲೀಸ್ ಆಫೀಸರ್ ಇವನು ಸತ್ಯ ಇಲ್ಲಿ ಕೆಲಸದಲ್ಲಿ ಮುಳುಗಿ ಫ್ಯಾಮಿಲಿಯಿಂದ ಒಂದಷ್ಟು ಡಿಸ್ಟೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವನ ಹಂಬಲ, ಮಗಳ ಜೊತೆ ಸಮಯ ಕಳಿಬೇಕು, ಮಗಳ ಜೊತೆ ಇರಬೇಕು ಅನ್ನೋದು, ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸಿನಿಮಾಲಿ. ಸರ್, ಇನ್ನೊಂದೇನು ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಸೆಕೆಂಡ್ ಸಿನಿಮಾ ಅನಿಸುತ್ತೆ, ಒಂದು ಮಗು ಜೊತೆ ಮಾಡ್ತಾರೆ, ಜೆಂಟಲ್ಮ್ಯಾನ್ ಆದ್ಮೇಲೆ. ಕರೆಕ್ಟ್. ಜೆಂಟಲ್ಮ್ಯಾನಲ್ಲಿ ಮಗು ಮಾವನ ಕ್ಯಾರೆಕ್ಟರು ಮಾಡಿದ್ದೆ. ಇಲ್ಲಿ ತಂದೆ ಪಾತ್ರ ಮಾಡ್ತಾಯಿದ್ದೀನಿ. ಅದೇ ಲೋಹಿತ್ ರೇಗಿಸ್ತಾ ಇದ್ದೆ, ಇನ್ನು ನಾನು ನಿಜ ಜೀವನದಲ್ಲಿ ತಂದೆ ಆಗಿಲ್ಲ, ನಿನ್ನ ಸಿನಿಮಾ ತಂದೆ ಮಾಡಿಬಿಟ್ಟಿಯಲ್ಲ ನನ್ನ ಅಂತ. ಸೊ ಇಲ್ಲ ಕನ್ವಿನ್ಸ್ ಮಾಡಿದ್ರು ಲೋಹಿತ್. ಇಲ್ಲ ಸರ್, ಅದು ಚಿಕ್ಕ ವಯಸ್ಸಲ್ಲೇ ಲವ್ ಆಗಿಬಿಟ್ಟಿರುತ್ತೆ ಸರ್, ಚಿಕ್ಕ ವಯಸ್ಸಲ್ಲೇ ಸರಿ ಓಕೆ ಅಂತ ಒಪ್ಕೊಂಡೆ. ಬಟ್ ಆ ಮಗು ತುಂಬ ಚೆನ್ನಾಗಿ ಮಾಡಿದೆ. ಯೂಶ್ವಲಾಗಿ ನಾವು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಮಾಡಬೇಕಾದ್ರೆ ರೋಪ್ ಶಾರ್ಟ್ಸು ಒಂದು 10 ಸತಿ 15 ಟೇಕೆಲ್ಲ ಆದರೆ ನಮಗೆ ಮೈಕೈ ನೋವು ಬರುತ್ತೆ. ಆ ಮಗು ಸ್ವಲ್ಪನೂ ಇಂಜರ್ ಇದೆ, ಅದ್ಭುತವಾಗಿ ಕೆಲಸ ಮಾಡಿದೆ. ರೋಪ್ ಶಾರ್ಟ್ಸ್ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸಸ್
ಆ್ಯಂಡ್ ತುಂಬ ಎಮೋಷ್ನಲ್ ಸೀನ್ಸ್ ಇದೆ, ಅದನ್ನು ಶೀಸ್ ಹ್ಯಾಂಡಲ್ ವೆರಿ ವೆಲ್. ಸರ್ ಇನ್ನೊಂದೇನೆಂದರೆ ಇದು ಹಿಂಗೆ ಇರಲಿ, ನೆಕ್ಸ್ಟ್ ಆಮೇಲೆ ನಾನು ಕ್ವಶನ್ ಕೇಳ್ತೀನಿ. ವೈಫ್ ಯಾರದ್ದ ಇನ್ನೂ ನೀವು ಕ್ಲೂ ಕೊಟ್ಟಿಲ್ಲ ಆಡಿಯನ್ಸ್. ಹೌದು. ಟೀಸರಲ್ಲಾಗಲಿ ಒಂದು ಪೋಸ್ಟರಲ್ಲಾಗಿ ಏನೂ ಬಿಟ್ಟಿಲ್ಲ. ಈ ಕ್ವಶನ್ ಆಮೇಲೆ ಕೇಳ್ತೀನಿ ನಾನು. ಎಸ್. ಶಿವಣ್ಣಂದು ಸಿನಿಮಾ ಹೆಸರಲ್ಲಿ ಆಲ್ರೆಡಿ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದ್ರ, ಅಲ್ಲೂ ಸೇಮ್ ಒಂದು ಕಾಮಿಡಿ ಆ ಥರದ ಒಂದು ಜಾನರ್ ಪೊಲೀಸು. ರಾಕ್ಷಸ ಸಿನಿಮಾ ಕೂಡ ಶಿವಣ್ಣಂದು ಅಲ್ಲಿ ವೈಲೆಂಟ್ ಆಗೇ ಇದ್ದರು, ಇಲ್ಲೂ ಕೂಡ ವೈಲೆಂಟ್ ಆಗಿದ್ದೀರಾ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆ್ಯಕ್ಚುಲಿ. ಯಾಕಂದರೆ ಅಣ್ಣನ ಹೆಸರು ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕಾದ್ರೆ ಅದನ್ನು ಕಾಪಾಡೋದು ಬಹಳ ಮುಖ್ಯ. ಲಕ್ಕಿಲಿ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಚೆನ್ನಾಗಾಯಿತು, ಹೆಸರನ್ನು ಉಳಿಸಿದ್ವಿ, ಸಿನಿಮಾ ನಮ್ಮ ಆಡಿಯನ್ಸಿಂದ ದೊಡ್ಡ ಹಿಟ್ ಆಯಿತು. ಹೌದು. ಅದೇ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ರಾಕ್ಷಸನೂ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸರ್ ಅಷ್ಟು ವೈಲೆಂಟ್ ಆಗಿದ್ದೀರಲ್ಲ, ಅಂದರೆ ನೀವು ಪೊಲೀಸು ಒಂದು ಟ್ಯಾಟೂ ಎಲ್ಲ ಹಾಕಿರ್ತೀರ, ಅದು ನಾರ್ಮಲ್ ಒಬ್ಬ ಪೊಲೀಸವನು ಯಾರೂ ಹಾಕೊಳ್ಳಲ್ಲ, ಟ್ಯಾಟೂ ಇರಲ್ಲ ನನ್ನ ಪ್ರಕಾರ. ಸೊ ನನಗೆ ಗ್ಯಾಂಗ್ ಪೊಲೀಸ್ಗೆ ಆ ಥರ ಒಂದು ಕ್ಯಾರೆಕ್ಟರ್ ಬರುತ್ತಾ ಹೇಗೆ? ಇವನು ಪೊಲೀಸ್ಗಿಂತ ಹೆಚ್ಚಾಗಿ ಗ್ಯಾಂಗ್ಸ್ಟರ್ ಥರನೇ ಬಿಹೇವ್ ಹೌದು, ಮಾಡ್ತಾರೆ. ಬಟ್ ಆ ಟ್ಯಾಟೂ ನಿಮಗೆ ಅದೇ ರಾಕ್ಷಸ 1ಗೆ ಲಿಂಕ್ ಆಗುತ್ತೆ. ಟ್ಯಾಟೂ ಏನಕ್ಕಿದೆ ಅನ್ನೋದು ಆ ಮೊದಲನೇ ಸಿನಿಮಾಗೆ ಲಿಂಕ್ ಆಗುತ್ತೆ. ನಾನು ಹೇಳ್ದಾಗೆ ಕೆಲವು ಡೈಲಾಗ್ಸಲ್ಲಿ ನಿಮಗೆ ಆ ಹಿಂಟ್ಸ್ ಕೊಡ್ತಾ ಹೋಗ್ತಾರೆ ಡೈರೆಕ್ಟರ್ ಸಿನಿಮಾಲ್ಲಿ. ಸೊ ಇದೇ ಥರದ್ದು ಸಾಕಷ್ಟು ಡೌಟ್ಸ್ ಇರುತ್ತೆ. ಇವನು ಯಾಕೆ ಹಿಂಗೆ ಆಡ್ತಿದ್ದಾನೆ, ಈ ಟ್ಯಾಟೂ ಏನು, ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದಾರೆ ಇವರು, ಮುಂಚೆ ಇದ್ದಂಗಲ್ಲ ಅಂತ. ಸೊ ಏನು ನಡೆದಿದೆ ಹಿಂದೆ ಅನ್ನೋದು ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅದು ನಮಗೆ ರಾಕ್ಷಸ 1ನಲ್ಲಿ ಅದೆಲ್ಲ ಕ್ಲಾರಿಫಿಕೇಶನ್. ನನಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಂದರೆ ಡಬಲ್ ರೋಲ್ ಇರ್ಬೋದು, ಆ ಥರದ್ದೆಲ್ಲ ಕ್ಯೂರಿಯಾಸಿಟಿ ಬಂತು. ಅಂದರೆ ಒಂದು ಡಬಲ್ ಶೇಡ್ ಇದೆ ಅಫ್ಕೋರ್ಸ್. ಅಂದರೆ ಒಂದು ಇವನು ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು, ಅದಾದಮೇಲೆ ಬ್ರಹ್ಮ ರಾಕ್ಷಸ ಇವನ್ನ ಆವರಿಸ್ಕೊಂಡ ಮೇಲೆ ಬರುವಂಥ ಒಂದು ಡಿಫ್ರೆನ್ಸ್. ಸೊ ದೇರ್ ಇಸ್ ಅ ವಾಸ್ಟ್ ಡಿಫ್ರೆನ್ಸ್ ಇನ್ ಬೋತ್. ಆ್ಯಂಡ್ ನೀವೇನೀಗ ಕ್ಯೂರಿಯಾಸಿಟಿ ಗೆಸ್ ಮಾಡ್ತಿದ್ದೀರಾ, ಅದನ್ನು ನೀವು ಬಂದು ಸಿನಿಮಾಲೇ ನೋಡಬೇಕು. ಸರ್ ಅಂದರೆ ಇನ್ನೊಂದು ಗಮನಿಸಿದೆ ಅಂದರೆ ಲೋಹಿತ್ ಅವ್ರದ್ದು ಇವನೇ ಅನಿಸುತ್ತೆ ಯಾವಾಗಲೂ ಸಿನಿಮಾದಲ್ಲಿ ಏನಾದರೂ ಒಂದು ಲಿಂಕ್ ಇಟ್ಟಿರ್ತಾರೆ. ಕರೆಕ್ಟ್. ಈ ಸಿನಿಮಾದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಗೊಂಬೆ ಲಿಂಕ್ ಇಟ್ಟಿದ್ದಾರೆ, ಮಮ್ಮಿಯಲ್ಲಿ ಇದ್ದಂಥ ಗೊಂಬೆ. ಕರೆಕ್ಟ್. ಸೊ ಲೋಹಿತ್ ಅವರದೇ ಒಂದು ಹಾರರ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಈಗ ನೀವು ರಾಕ್ಷಸ 2 ಐ ಮೀನ್ ಈಗ ನಮ್ಮ ರಾಕ್ಷಸ ಸಿನಿಮಾ ಏನು ನೋಡ್ತೀರಾ, ಅಲ್ಲೂ ಇನ್ನೊಂದು ಕಂಟಿನ್ಯೂಷನ್ ಬರುತ್ತೆ. ಸೊ ಅದು ಎಂಡಲ್ಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಕೂತ್ ನೋಡಿದಾಗ ಮತ್ತೆ ಲಿಂಕ್ ಕೊಟ್ಟಿದ್ದಾರೆ ಇನ್ನೊಂದು ಕತೆಗೆ. ಸೊ ಹೀ ಈಸ್ ಕ್ರಿಯೇಟಿಂಗ್ ಹಿಸ್ ಓನ್ ಯೂನಿವರ್ಸ್, ಹಾರರ್ ಯೂನಿವರ್ಸ್.